ನೋಡಿದ್ರು ನೀನು ದುಡ್ಡೆ ಹಿಡಿ. ಯಜಮಾನ್ರೆ ಯಾಕೋ ಮನೆ ಸೂರು ಕಿತ್ತೋಗ ಕಿರಿತಾ ಇದ್ಯಾ? ಕತ್ಕಿರ್ಬಾ, ಏನಾಯ್ತು? ಚಿಕ್ಕರು ಕಾರಿ ಸಿಕ್ಕಾಕೊಂಡ್ರು, ಸೇರ್ತಿದ್ದಾರೆ. ಸೂರಿ ಕಾರಿ ಸಿಕ್ಕಾಕೊಂಡ್ರೆ ಸೂರಿ ಸೂರಿ ನಿಮ್ಮಮ್ಮ ಕಣ್ಬಿಟ್ಟೊಂದ್ಸಲ ನೋಡಪ್ಪ, ಅವ್ನು ಮಾತಾಡು. ಅಯ್ಯೋ ಸೂರಿ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ, ಡಾಕ್ಟರ್ ಬರ್ತಾರೆ, ಆಚೆ ಕಡೆ ಇರಿ. ನೋಡಿ ನೋಡಿ ಅಂದ್ರಿ, ನಿಮ್ದೇ ಆಗಿರೋ ಮಗನ್ ನೋಡಿ ಸಂತೋಷ ಪಡಿ. ಸೀತೆನ್ ಮನೆಯಿಂದ ಕಳ್ಸಿದ್ರಿಂದ ಆಗಿರೋ ಅನ್ಯಾಯ ನೋಡಿ ಆನಂದ ಪಡಿ. ಇದು ಸಾಲದನ್ನು ಹಾಗಿದ್ರೆ ನನ್ನ ನಿಮ್ ಜೊತೆ ಕೊಂದ್ಬಿಟ್ಟು ನೀವು ಸುಖವಾಗಿದ್ಬಿಡಿ. ಇಲ್ಲಿಗೆಲ್ಲ ಗಲಾಟೆ ಮಾಡಬಾರ್ದು, ನಡೀರಿ ಎಲ್ಲ ಆಚೆರಿ. ಏನ್ ಹೆದರ್ಬೇಡಿ, ಹೋಗಿ ಅಲ್ಲಿರಿ. ನರ್ಸ್, ಇವರಿಗೆ ಪ್ರಜ್ಞೆ ಬಂದ ತಕ್ಷಣ ನಂಗೆ ತಿಳಿಸು. ಸೂರ್ಯಗೆ ಏನಾಗಿದೆ ಡಾಕ್ಟರ್? ಹೇಗಿದ್ದಾನೆ? ಏನಾಗಿಲ್ಲ, ತಲೆಗೆ ಏಟ್ ಜ್ಞಾನ ತಪ್ಪಿದೆ, ಇನ್ನೊಂದು ಕೊಂಚ ಹೊತ್ತಲ್ಲಿ ಸರಿಯಾಗ್ತಾರೆ. ಡಾಕ್ಟರ್, ಹೇಗಾದ್ರೂ ಮಾಡಿ ನನ್ನ ಮಗನ್ ಉಳಿಸಿ ಡಾಕ್ಟರ್. ನೀವೇನು ಚಿಂತಿಸ್ಬೇಡಿ ಅಮ್ಮ, ಕೂತ್ಕೊಳ್ಳಿ, ನಾನೀಗ ಒಂದು ನಿಮಿಷದಲ್ಲಿ ಬರ್ತೀನಿ. ಪೇಷಂಟ್ಗೆ ಜ್ಞಾನ ಬಂದಿದೆ, ಬೇಗ ಬನ್ನಿ. ಸೀತಾ, ಇಲ್ಲ, ನಾನು ನಿನ್ ಬಿಡೋದಿಲ್ಲ. ನೀನ್ ಬಿಟ್ಬಿಟ್ರೆ ನಿನ್ನ ಬಿಟ್ಬಿಟ್ರೆ ಹೊರಟೋಗ್ತೇನೆ. ಬಾ ಸೀತಾ, ಬಾ ಸೀತಾ, ಬಾ ಸೀತಾ, ಸೀತಾ, ಬಿಡು ನನ್ನ, ಬಿಟ್ಬಿಡು ನನ್ನ, ನನ್ನ ಸೀತೆನ ನನ್ನಿಂದ ಅಗಲಿಸ್ಬೇಡ. ಬಿಡು, ಬಿಡು ನನ್ನ, ಬಿಡು. ಸೀತೆ ಅಲ್ಲ, ನಿಮ್ ಸೀತೆಯನ್ನ ಕರ್ಸಿಕೊಡ್ತೀನಿ, ಮಲ್ಗಿ. ನನ್ನ ಸೀತೆನ ಕರ್ಸ್ಕೊಡ್ತೀಯ? ನಿಜವಾಗಿ ನನ್ನ ಸೀತೆನ ಕರ್ಸ್ಕೊಡ್ತೀಯ? ಹಾಗಿದ್ರೆ ಸರಿ. ಹೇಗಿದ್ದಾನೆ ಡಾಕ್ಟ್ರೆ? ನಿಮ್ಮಲ್ಲಿ ಸೀತೆ ಅನ್ನೋರು ಯಾರಮ್ಮ? ಯಾಕೆ ಡಾಕ್ಟ್ರೆ? ತಲೆಗೆ ತುಂಬಾ ಜೋರಾಗಿ ಏಟ್ ಬಿದ್ದೆ ಅಂತ ಕಾಣಿಸ್ತೆ. ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿದ್ದು ಆಗಿರ್ಬೋದು. ನಾನು ಮೆಂಟಲ್ ಹಾಸ್ಪಿಟಲ್ ಡಾಕ್ಟರ್ ಟೆಲಿಫೋನ್ ಮಾಡ್ತೀನಿ, ನೀವು ಅವ್ರನ್ನ ನೋಡಿ. ಸೂರ್ಯ ಬುದ್ಧಿ ಭ್ರಮಣೆ, ಸೂರ್ಯ ಬುದ್ಧಿ ಭ್ರಮಣೆ. ಹೋಗಿಂದ್ರೆ ಆಗಿದ್ದನ್ನೆಲ್ಲ ಮರೆತು ಸೀತೆ ತಕ್ಷಣ ಕರ್ಕೊಂಡ್ ಬನ್ನಿ. ಸೀತೆ ಬರ್ದೆ ಹೋದ್ರೆ ಸೂರ್ಯ